ಹಲೋ ಗಾಯ್ಸ್, ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರೂ ಕೂಡ ಒಂದು ಕಿವಿ ಮಾತು ಹೇಳ್ತೇನೆ. ನನಗೆ ಹುಡುಗಿ ಸಿಗ್ತಾ ಇಲ್ಲ ಮದುವೆ ಆಗೋದಕ್ಕೆ, ಅಥವಾ ಲವ್ ಮಾಡೋದಕ್ಕೆ ಹುಡುಗಿ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅಂತ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ನೀವು. ನನಗೇನಾಗಿದೆ? ನನಗೇನಾದ್ರು ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿಲ್ವಾ? ಅಥವಾ ನಾನು ನೋಡೋದಕ್ಕೆ ಚೆನ್ನಾಗಿಲ್ವಾ? ಸೊ ಏನಕ್ಕೆ ಹುಡುಗಿ ಸಿಗ್ತಾಯಿಲ್ಲ? ಸ್ನೇಹಿತರೆ, ಈಗಿನ ಕಾಲದಲ್ಲಿ ಹುಡುಗಿರು ನೀವು ಹೆಂಗಿದ್ರು ಕೂಡ ಬಿದ್ದೇ ಬೀಳ್ತಾರೆ ರೀ. ಒಟ್ಟ ತಲೆಯಲ್ಲಿ ಕೆಡಿಸ್ಕೋಬೇಡಿ, ಒಟ್ಟ ತಲೆಗೆ ಹಾಕೊಳ್ಳೋಕ್ಕೆ ಹೋಗ್ಬೇಡ್ರಿ ನೀವು ಯಾರು ಕೂಡ. ಯಾಕಂತಂದರೆ ಬಹುಶಃ ಅವರು ನಿಮ್ಮನ್ನು ನೋಡ್ತಾ ಇಲ್ಲ ಅಂತಂದರೆ ಅವರು ಅವರ ಹುಡುಗರ ಜೊತೆ, ಅವರ ಗಂಡಂದಿರ ಜೊತೆ ಚೆನ್ನಾಗಿದ್ದಾರೆ ಅಂತ ಅರ್ಥ. ಅವ್ರನ್ನ ಬಿಟ್ಟಾಕಿ ಯಾರಿಗಾದರೂ ಒಂದು ಮನೆಯಲ್ಲಿ ಕಷ್ಟ ಅಂತ ಬರ್ತಿದೆಯಾ, ಅದು ಅವ್ರ ಗಂಡನೇನೋ ಚೆನ್ನಾಗಿ ನೋಡ್ಕೊಳ್ತಾ ಇದೆಯಾ ಇಲ್ವಾ, ಅಥವಾ ಅವರ ತಂದೆ ತಾಯಿಯವ್ರು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ, ಅಂಥ ಹುಡುಗಿರಿಗೆ ನೀವು ಕಾಳಾಕಿ ಅವರು ಕಣ್ಣು ಮುಚ್ಕೊಂಡು ಬೀಳ್ತಾರೆ. ಸೊ ಇವತ್ತು ನಮಗೆ ಪ್ರಸ್ತುತ ಗೀತಾಂಜಲಿ ಹಳ್ಳಿಬೀಡು ಅಂತ ಒಂದು ಪ್ರಸ್ತುತ ಹುಡುಗಿ ಮಾಹಿತಿನ ಕಳಿಸಿದ್ದಾರೆ. ಅವರು ಇವಾಗ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ, ಗೀತಾ ಶೆಟ್ಟಿ ಅಂತ. ವಯಸ್ಸು ನೋಡೋದಾದರೆ 25 ವಯಸ್ಸು. ಆ್ಯಂಡ್ ಹಳ್ಳಿಬೀಡು ಬಂದುಬಿಟ್ಟು ಒಂದು ಊರು ಎಲ್ಲಿ ಬರುತ್ತೆ ಅಂದರೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲಿ ಬರುತ್ತೆ. ಇವರ ರಾಶಿ ಬಂದು ಮೀನ ರಾಶಿ, ನಕ್ಷತ್ರ ಬಂದುಬಿಟ್ಟು ರೇವತಿ ನಕ್ಷತ್ರ ಆಗಿರೋದು. ಈಕೆಯ ಸ್ವಭಾವ ಬಂದುಬಿಟ್ಟು ಒಳ್ಳೆಯ ಕ್ಲಾಮ್ ಡೌನ್ ಇದ್ದಾರೆ ಮತ್ತು ಒಳ್ಳೆಯ ಪರಿಶ್ರಮ ಜೀವಿ. ಒಂದು ಕೆಲಸ ಅಂತ ಬಂದರೆ, ಒಂದು ಫಂಕ್ಷನ್ ಅಂತ ಬಂದರೆ ಮುಂದೆ ನಿಂತ್ಕೊಂಡು ಅದು ಫಂಕ್ಷನ್ಗೆ ಕೆಲಸಗಳಿಗೆ ನ್ಯಾಯಸಮ್ಮತವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಹುಡುಗಿ ಆಗಿರೋದು. ಈಕೆಯ ಕುಟುಂಬದ ಮಾಹಿತಿ ನೋಡೋದಾದರೆ ತಂದೆಯವರೊಬ್ಬ ಮೀನುಗಾರರಾಗಿರ್ತಾರೆ. ಸಮುದ್ರ ಮತ್ತು ಕೆರೆ ಹಳ್ಳಗಳಲ್ಲಿ ಹೋಗಿ ಮೀನು ಹಿಡಿಯುವಂಥ ಕೆಲಸ. ತಾಯಿಯವರು ಮನೆಯಲ್ಲಿ ಅಡುಗೆ ಗೃಹಿಣಿ. ಅಕ್ಕ ಮದುವೆ ಆಗಿಬಿಟ್ಟು ಅವರು ಗಂಡನ ಮನೆಯಲ್ಲಿ ವಾಸವಾಗಿರೋದು. ಕರಾವಳಿಯಲ್ಲಿ ಸರಳವಾಗಿರ್ತಕ್ಕಂಥ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಗೀತಾ ಅವರಿಗೆ ಈ ರೀತಿಯ ಹುಡುಗನ ಅವಶ್ಯಕತೆ ಇದೆ. ಪಾಯಿಂಟ್ ನಂಬರ್ 1, ರೆಸ್ಪಾನ್ಸಿಬಿಲಿಟಿ ಮತ್ತು ಎರ್ನಿಂಗ್. ಸಿಟಿಯ ಹುಡುಗ, ಹಣ ಸಂಪಾದನೆಗೆ ವ್ಯಾಲ್ಯೂ ಕೊಡ್ತಕ್ಕಂಥ ಹುಡುಗ. ಸೊ ರೆಸ್ಪಾನ್ಸಿಬಿಲಿಟಿ ಅಂದರೆ ಒಂದು ಜವಾಬ್ದಾರಿತನ, ಒಂದು ಮನೆಯ ಜವಾಬ್ದಾರಿ ಆಗಿರಲಿ, ಇವಾಗ ಅವರನ್ನು ನಾನು ಮದುವೆ ಆದರೆ ನನ್ನ ಸಂಸಾರಿಕ ಜವಾಬ್ದಾರಿ ಆಗಿರಲಿ, ಅದಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ನೀವು. ಸೊ ಎರ್ನಿಂಗ್ ಅಂದರೆ ದುಡಿಯುವಂತಹ ಒಬ್ಬ ಹುಡುಗ ಆಗಿರಬೇಕು. ಒಂದು ಕೆಲಸ ನಿಮಗೆ ಕಂಪಲ್ಸರಿ ಇರಬೇಕು. ಈಗಿನ ಕಾಲದಲ್ಲಿ ನಿಮಗೆ ಕೆಲಸ ಇಲ್ಲ ಅಂದರೆ ಯಾರೂ ಮದುವೆ ಆಗಲ್ಲ ರೀ, ಅದು ಅಂತ ಹೇಳಬೇಕು ಅಂತಂದರೆ. ಯಾಕಂದರೆ ದುಡ್ಡು ನೋಡ್ತಾರೆ, ನೀವು ದುಡಿತಾ ಇದ್ದರೆ ಮದುವೆ ಆಗ್ತಾರೆ. ಮತ್ತು ಅವರನ್ನು ಹೆಂಗೆ ಸಾಕ್ತೀರ ನೀವು ಮ್ಯಾಟ್ರ್ ಆಗುತ್ತೆ. ಮತ್ತು ಹಣ ಸಂಪಾದನೆ ಮಾಡೋದಕ್ಕೆ ಹೆಚ್ಚಿನ ಸಮಯ ಕೊಡಬೇಕು ಅವನು. ಮತ್ತು ದುಡ್ಡು ಹೇಗೆ ಸೇವ್ ಮಾಡಿಡಬೇಕು, ಅದು ಇಟ್ಬಿಟ್ಟು ಮುಂದೆ ನಾವು ಹೇಗೆ ಸಂಸಾರ ಮಾಡಬೇಕು, ನನ್ನ ಮಕ್ಕಳಿಗೆ ಅಥವಾ ನನ್ನ ಮುಂಬರುವ ದಿನಗಳಲ್ಲಿ ನಾನು ನನಗೆ ಹತ್ರ ವಯಸ್ಸಾದರೆ ಅದು ಮುಂದೆ ಹೆಂಗೆ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು, ಈ ರೀತಿ ಪ್ಲ್ಯಾನಿಂಗ್ ಇರತಕ್ಕಂಥ ಹುಡುಗ ಆಗಿರಬೇಕು. ನಿಮ್ಮ ವಯಸ್ಸಿನ ಅಂತರ 2 ರಿಂದ 5 ವರ್ಷ ದೊಡ್ಡವರಾಗಿರಲಿ, ನನಗೇನು ಅಭ್ಯಂತರ ಇಲ್ಲ. ನೀವು ಇರ್ತಕ್ಕಂಥ ರೀತಿ, ನೀವು ನನ್ನ ಜೊತೆ ಕಳೀತಕ್ಕಂತಹ ಒಂದು ಸಮಯ, ಸರಳ ಜೀವನ ಎಲ್ಲದು ಮ್ಯಾಟ್ರ್ ಆಗುತ್ತೆ. ಅದಕ್ಕೆ ಹೆಚ್ಚಿನ ಮಹತ್ವ ನೀವು ಕೊಡಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಹೆಂಡತಿಯನ್ನು ಸೇಫಾಗಿ ನೋಡ್ಕೊಳ್ಬೇಕು ಅಂದರೆ ನಿಮ್ಮ ಕುಟುಂಬದವರಾಗಿರಲಿ, ನಿಮ್ಮ ತಂದೆ ತಾಯಿಯವರಾಗಿರಲಿ, ಯಾರು ಕೂಡ ಜಗಳ ಜೊತೆಗೆ ಒಂದು ಏನಂತಾರೆ ಅದು ಸುಮ್ಮನೆ ಅನ್ನೆಸೆಸರಿ ಏನಾದರೂ ಮಾತುಕತೆ, ಇದರಲ್ಲಿ ಏನೂ ಕೂಡ ಸಮಸ್ಯೆ ಆಗಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸ್ಟೇಬಲಬಿಲಿಟಿ ಆಗಿರ್ತಕ್ಕಂಥ ಲೈಫು ಮತ್ತು ಒಳ್ಳೆಯ ರೀತಿಯಲ್ಲಿ ಸಂಸಾರ ನಡೆಸ್ಕೊಂಡು ಹೋಗಬೇಕು. ಮುಖದಲ್ಲಿ ಯಾವತ್ತೂ ಕೂಡ ನಗು ಇರಬೇಕು, ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು, ಇಷ್ಟೇ ಸಾಕು. ಇಷ್ಟೆಲ್ಲ ಇರ್ತಕ್ಕಂಥ ಹುಡುಗ ಇದ್ದರೆ DM-ಅಲ್ಲಿ ನಿಮ್ಮ ಮಾಹಿತಿಗಳನ್ನು ನನಗೆ ಶೇರ್ ಮಾಡಿ. ನಾನು ಖಂಡಿತವಾಗಲೂ ನಿಮ್ಮ ಮಾಹಿತಿಗಳನ್ನು ಚೆಕ್ ಮಾಡಿ ನನ್ನ ಪ್ರೊಫೆಷ್ನಲ್ ಆಗಿರ್ತಕ್ಕಂಥ ಬ್ರೋಕರ್ ಅವ್ರಿಗೆ ಕಳಿಸ್ತೇನೆ. ಮತ್ತು ಇವರನ್ನ ಮದುವೆ ಆಗುವಂಥ ಹುಡುಗನಿಗೆ 2 ರೀತಿಯಲ್ಲಿ ಆಫರ್ ಇಟ್ಟಿದ್ದಾರೆ. ಮೊದಲನೇದಾಗಿ ನಿಮ್ಮನ್ನು 1 ಮಂತ್ಗಳ ಕಾಲ ಫ್ರೆಂಡ್ಶಿಪ್ಪಲ್ಲಿ ಇಟ್ಕೊಂಡು ಮೀಟ್ ಆಗೋದಕ್ಕೆ ಕರೀತಾರೆ ಸ್ನೇಹಿತರೆ. ಅವ್ರ ಜೊತೆ ನಿಮ್ಮನ್ನು ಕೆಲಸಗಾರನಾಗಿ ಇಟ್ಕೊಳ್ತಾರೋ ಅಥವಾ ಫ್ರೆಂಡ್ಶಿಪ್ಪಲ್ಲಿ ಇಟ್ಕೊಳ್ತಾರೋ ಅದು ಬೇರೆ ವಿಚಾರ, ಆಯಿತಾ. ಸೊ ಇದೇ ರೀತಿಯಲ್ಲಿ 1 ತಿಂಗಳು ನೀವು ಹೇಗೆ ಅವ್ರ ಜೊತೆ ನಿಯತ್ತಾಗಿರ್ತೀರಾ, ಕೇರಿಂಗ್ ಮಾಡ್ತೀರಾ, ಜೊತೆಗೆ ಎಷ್ಟರ ಮಟ್ಟಿಗೆ ಪ್ರೀತಿ ಕೊಡ್ತೀರಾ, ಅದರ ಮೇಲೆ ಡಿಪೆಂಡಪ್ ಆಗಿ ನಿಮ್ಮ ಜೊತೆನ ಒಂದು ಸಂಬಂಧನ ಬೆಳೆಸ್ಕೊಂಡು ಮದುವೆಗೆ ತಯಾರಿಯನ್ನು ಮಾಡಿಕೊಂಡು ಹೋಗ್ತಾರೆ. ಇದೊಂದು ಕಾರು ತೋರಿಸೋ ಉದ್ದೇಶ ಏನಂದರೆ, ಪ್ರಸ್ತುತ ನಿಮಗೆ ಕಾರ್ ಏನಾದರೂ ಓಡಿಸೋದಕ್ಕೆ ಬರುತ್ತೆ ಅಂದರೆ ಇದನ್ನು 1 ತಿಂಗಳ ಕಾಲ ಒಬ್ಬ ಡ್ರೈವರ್ ಆಗಿ ನೀವು ಅವ್ರ ಜೊತೆ ಇರಬೇಕು. ಸೊ ಎಷ್ಟರ ಮಟ್ಟಿಗೆ ಕೇರಿಂಗ್ ಮಾಡ್ತೀರ ಅನ್ನೋದರ ಮೇಲ್ಗಡೆನೇ ನಿಮ್ಮನ್ನು ಮದುವೆ ಆಗಿ ಇದೇ ಕಾರನ್ನ ಗಿಫ್ಟಾಗಿ ಕೊಡ್ತಾರೆ ಮದುವೆ ಆಗುವಂಥ ಹುಡುಗನಿಗೆ. ಇನ್ನು ಇದರ ಡೀಟೇಲ್ಸ್ ನೋಡಿದ್ರೆ 1490 cc ಒಂದು ಕಾರಿ ಮತ್ತು ಟಾಪ್ ಸ್ಪೀಡ್ ಬಂದರೆ 170ರಿಂದ 180 ಟಾಪ್ ಸ್ಪೀಡ್ ಇದೆ. ಮೈಲೇಜಿಂಗ್ ಬಂದರೆ 14ರಿಂದ 18 ಮೈಲೇಜಿಂಗ್ ಇರತಕ್ಕಂಥ ಗಾಡಿ. ಮತ್ತು ಇದರ ಸೀಟು ಬಂದುಬಿಟ್ಟು 5 ಸ್ಟಾರ್ ಸೀಟ್ ಇದೆ. ಒಳಗಡೆ 5 ಸೀಟ್ಗಳಷ್ಟೇ ಇರುತ್ತೆ. ಒಂದು ಮಿಡಲ್ ಫ್ಯಾಮ್ಲಿ ಅಂದರೆ ಇವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಹೋಗ್ಬೋದು.
ಮತ್ತು ಈ ಒಂದು ಹುಡುಗನ ಮನೇಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಹೋಗ್ಬೋದು. ಅದೊಂದು ನೋಡೋದಕ್ಕೆ ಬ್ಲ್ಯಾಕ್ ಕಲರಲ್ಲಿದೆ. ಐ ಥಿಂಕ್ ಬ್ಲೂ ಆ್ಯಂಡ್ ಬ್ಲ್ಯಾಕಲ್ಲಿ ಮಿಕ್ಸಲ್ಲಿ ಇರ್ತಕ್ಕಂಥ ಬೂದಿ ಬಣ್ಣದ ಒಂದು ಗಾಡಿ ಆಗಿರೋದು. ಮಾಡರ್ನ್ ವಿತ್ ಫ್ಯೂಚರ್ ಲೋಡೆಡ್ ಮತ್ತು ಡಿಸೈನ್ ನೋಡಿದ್ರೆ ನಿಮಗೆ ಇಷ್ಟ ಆಗುತ್ತೆ. ಸೊ ಇನ್ನೊಂದು, ಆಕೆ ಇಷ್ಟಪಡೋದು ಯಾವುದಕ್ಕೆ ಅಂತಂದರೆ, ಎಂಥದೇ ಕಷ್ಟ ಬರಲಿ, ಒಂದು ತಪ್ಪನ್ನೇ ಮಾಡಲಿ, ಮುಖದಲ್ಲಿ ಒಂದು ಸ್ಮೈಲ್ ಇರಲಿ ಯಾವತ್ತು. ಸೊ ಆ ಒಂದು ಸ್ಮೈಲ್ ಬಂದಾಗ ಎಂಥದೇ ತಪ್ಪು ಮಾಡಿದರೂ ಕೂಡ ಅದು ಕಣ್ಮರೆಯಾಗಿ ಹೋಗಿಬಿಡುತ್ತೆ. ಅದನ್ನು ಇವರು ಜಾಸ್ತಿ ಇಷ್ಟಪಡ್ತಾರೆ. ಅದಕ್ಕೆ ನೀವು ಹೆಚ್ಚಿನ ಒಂದು ಮಹತ್ವನ ಕೊಡಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಗಾಡಿಯ ಒಳಗಿನ ಇಂಟೀರಿಯಲ್ಗಳ ಡಿಸೈನು, ಇಲ್ಲಿ ನೀವು ಆರಾಮಾಗಿ ಬೋರ್ ಆದರೆ ಟಿ ವಿನ ನೋಡ್ಬೋದು ಅಥವಾ ಕ್ರೋಮ್ ಬ್ರೌಸರ್ನ ನೋಡ್ಬೋದು. ಈ ಒಂದು ವೀಡಿಯೋಗಳು ಕೂಡ ನೋಡ್ಬೋದು ನೀವು, ಏನೂ ಸಮಸ್ಯೆ ಇಲ್ಲ. ಅವರು ಏನು ಕೂಡ ಬೈಯಲ್ಲ. ಬಟ್ ಹಿಸ್ಟ್ರಿ ಮಾತ್ರ ಡಿಲೀಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಅವರು ನೈಟ್ ನೋಡ್ತಾರೆ ಬಟ್ ಮಾರ್ನಿಂಗ್ ನೋಡಲ್ಲ. ಅದಕ್ಕೋಸ್ಕರ ನೀವು ಹುಷಾರಾಗಿರಿ ಅಂತ ಹೇಳ್ತಾನೆ. ಇಲ್ಲಿ ನೋಡ್ತಾ ಇದ್ದರೆ ಗೇರ್ ಸಿಸ್ಟಮ್, ಸ್ಟೇರಿಂಗ್ ಸಿಸ್ಟಮ್, ಇಲ್ಲಿಂದಲೇ ಏರ್ ಬ್ಯಾಗ್ ಆನ್ ಆಗೋದು, ಸೀಟು ಕಂಫರ್ಟಬಲ್ ಆಗಿದೆ. ಇಲ್ಲಿ ಡ್ಯಾಶ್ ಬೋರ್ಡ್ ಇದೆ, ಚೆನ್ನಾಗಿದೆ ಅಂತ ನನಗೂ ಕೂಡ ಅನಿಸುತ್ತೆ. ಐ ಥಿಂಕ್ ಕಾರ್ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ, ಬಟ್ ಆಕೆ ಮಾಹಿತಿ ಎಲ್ಲವನ್ನು ಹೇಳಿದ್ದೇನೆ ನಿಮ್ಮ ಮುಂದೆನೇ. ನೀವು ಹೆಂಗಿರಬೇಕು ಅಂದರೆ ಅವ್ರ ಜೊತೆ, ಹೆಂಗಿದ್ದಾನೆ ಗುರು ಇಂಥ ಹುಡುಗನ ಹೆಂಗೆ ಬಿಟ್ಕೊಳ್ಳಿ ಅಂತ ಅನ್ನಬೇಕು. ಆ ರೀತಿ ಫೀಲ್ ಮಾಡಿ ಚೆನ್ನಾಗಿರಿ. ಕಳಿಸಿರ್ತಕ್ಕಂಥ ಡಿಸ್ಕ್ರಿಪ್ಷನಲ್ಲಿರ್ತಕ್ಕಂಥ ಲಿಂಕು ಜಿಮೇಲ್ ಐಡಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿಕೊಡಿ ಅಂತ ಹೇಳ್ತಾ, ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.